ಸ್ನೇಹಿತರೆ, ಎಲ್ಲರಿಗೂ ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ಹಬ್ಬ ಚೈತ್ರ ಮಾಸದ ಹೊಸ ಚೈತನ್ಯ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಯುಗಾದಿ ಎಂದರೆ ಕೇವಲ ಕ್ಯಾಲೆಂಡರ್ ಬದಲಾಗುವ ದಿನವಲ್ಲ, ಇದು ಪ್ರಕೃತಿ ಮತ್ತು ಸಂಸ್ಕೃತಿ ಕೈಜೋಡಿಸಿ ಆಚರಿಸುವಂತಹ ಸಂಭ್ರಮದ ಹಬ್ಬ ಅಂತ ಹೇಳಬಹುದು. ಸ್ನೇಹಿತರೆ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷವ ತರುತ್ತಿದೆ ಎಂಬ ಕವಿಯ ವಾಣಿಯಂತೆ ಪ್ರಕೃತಿಯ ಮಡಿಲಲ್ಲಿ ಹೊಸತನದ ಕಂಪು ಹರಡುವಂತಹ ದಿನವಿದು. ಸೃಷ್ಟಿಕರ್ತ ಬ್ರಹ್ಮದೇವನು ಈ ಜಗತ್ತನ್ನು ಸೃಷ್ಟಿಸಿದ ಶುಭ ಮುಹೂರ್ತವನ್ನೇ ನಾವು ಯುಗಾದಿಯನ್ನಾಗಿ ಆಚರಿಸ್ತಾ ಇದ್ದೇವೆ. ಸ್ನೇಹಿತರೆ, ಈ ಯುಗಾದಿ ಹಬ್ಬಕ್ಕೂ ಈ ಒಂದು ಪ್ರಕೃತಿಗೂ ಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನು ಕೂಡ ನಾವು ನೋಡಬಹುದು. ಸ್ನೇಹಿತರೆ, ವಸಂತ ಋತುವಿನ ಆಗಮನದೊಂದಿಗೆ ಯುಗಾದಿ ಕಾಲಿಡುತ್ತದೆ. ಒಣಗಿದ ಎಲೆಗಳನ್ನು ಕಿತ್ತೆಸೆದು ಮರಗಿಡಗಳು ಹೊಂಬಣ್ಣದ ಚಿಗುರನ್ನು ಧರಿಸುತ್ತವೆ. ಮಾವಿನ ಮರದಲ್ಲಿ ಮೊಗ್ಗುಗಳು ಅರಳುತ್ತವೆ. ಕೋಗಿಲೆಯ ಗಾಯನ ಇಡೀ ಪರಿಸರಕ್ಕೆ ಜೀವವನ್ನು ತುಂಬುತ್ತದೆ. ಸ್ನೇಹಿತರೆ, ನಾವು ಕೂಡ ಬಾಳಿನ ಹಳೆಯ ಕಹಿ ನೆನಪುಗಳನ್ನು ಉದುರಿಸಿ ಹೊಸ ಆಶಾವಾದದೊಂದಿಗೆ ಚಿಗುರು ಎಂಬ ಸಂದೇಶವನ್ನು ಪ್ರಕೃತಿ ಈ ಮೂಲಕ ನಮಗೆ ನೀಡುತ್ತದೆ ಅಂತ ಹೇಳಬಹುದು. ಸ್ನೇಹಿತರೆ, ಅದರ ಜೊತೆಗೆ ಈ ಬೇವು ಬೆಲ್ಲದ ಜೀವನ ದರ್ಶನವನ್ನು ನೋಡೋದಾದರೆ ಯುಗಾದಿಯ ಪ್ರಮುಖ ಆಕರ್ಷಣೆಯೇ ಬೇವು ಬೆಲ್ಲ ಅಂತ ಹೇಳಬಹುದು. ಇದು ಕೇವಲ ಪ್ರಸಾದವಲ್ಲ, ಬದುಕಿನ ತತ್ವಶಾಸ್ತ್ರ ಅಂತ ಹೇಳಬಹುದು. ಸ್ನೇಹಿತರೆ, ಬೇವು ಜೀವನದಲ್ಲಿ ಬರುವ ಕಷ್ಟ, ನೋವು ಮತ್ತು ಸೋಲುಗಳ ಸಂಕೇತವಾದರೆ, ಅದೇ ಬೆಲ್ಲ ಜೀವನದ ಸುಖ, ಸಂಭ್ರಮ ಮತ್ತು ಗೆಲುವಿನ ಸಂಕೇತವಾಗಿದೆ ಅಂತ ಹೇಳಬಹುದು. ಜೀವನವೆಂಬುದು ಸಿಹಿ ಕಹಿಗಳ ಮಿಶ್ರಣ. ಸೋಲಿಗೆ ಕುಗ್ಗದೆ, ಗೆಲುವಿಗೆ ಹಿಗ್ಗದೆ, ಎರಡನ್ನ ಸಮಚಿತ್ತದಿಂದ ಸ್ವೀಕರಿಸುವ ಸ್ಥಿತಪ್ರಜ್ಞತೆ ನಮ್ಮದಾಗಲಿ ಎಂಬುದೇ ಈ ಒಂದು ಸಂಪ್ರದಾಯದ ಗೂಢಾರ್ಥವಾಗಿದೆ. ಸ್ನೇಹಿತರೆ, ಯುಗಾದಿಯಂದು ಮುಂಜಾನೆಯ ಅಭ್ಯಂಜನ ಸ್ನಾನ ಮಾಡಿ ಮನೆಯ ಬಾಗಿಲಿಗೆ ಮಾವಿನ ಎಲೆ ಮತ್ತು ಬೇವು ಬೆಲ್ಲದ ತೋರಣವನ್ನು ಕಟ್ಟಿ ಪೂಜಿಸ್ತೇವೆ. ಸ್ನೇಹಿತರೆ, ನಾವು ಸಂಜೆ ಪಂಚಾಂಗ ಶ್ರವಣ ಮಾಡುವುದು ನೂರಾರು ವರ್ಷಗಳ ಒಂದು ಸಂಪ್ರದಾಯ ಅಂತ ಹೇಳಬಹುದು. ಪಂಚಾಂಗವು ಕೇವಲ ಮಳೆ ಬೆಳೆಯ ಮುನ್ಸೂಚನೆಯಲ್ಲ ಸ್ನೇಹಿತರೆ, ಅದು ನಮ್ಮ ಸಂಸ್ಕೃತಿಯ ಕಾಲಗಣನೆಯ ವಿಜ್ಞಾನವಾಗಿದೆ ಅಂತ ಹೇಳಬಹುದು. ಈ ದಿನ ಮಾಡುವಂತಹ ಧರ್ಮ ಕಾರ್ಯಗಳು, ಹೊಸ ಸಂಕಲ್ಪಗಳು ಜೀವನಕ್ಕೆ ಹೊಸ ದಿಕ್ಕನ್ನೇ ನೀಡುತ್ತವೆ ಅಂತ ಹೇಳಬಹುದು. ಇಂದಿನ ವೇಗದ ಬದುಕಿನಲ್ಲಿ ನಾವು ನಮ್ಮ ಸಂಪ್ರದಾಯಗಳನ್ನು ಮರೆಯುತ್ತಿದ್ದೇವೆ ಸ್ನೇಹಿತರೆ. ಆದರೆ ಯುಗಾದಿಯಂತಹ ಹಬ್ಬಗಳು ನಮ್ಮನ್ನು ಮತ್ತೆ ನಮ್ಮ ಬೇರುಗಳಿಗೆ ಕರೆದೊಯ್ಯುತ್ತೇವೆ ಅಂತ ಹೇಳಬಹುದು. ಹಗೆತನವನ್ನು ಮರೆತು ಮಧುರ ಸಂಬಂಧಗಳನ್ನು ಬೆಳೆಸಲು ಇದು ಸಕಾಲ ಅಂತ ಹೇಳಬಹುದು. ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವ ಈ ಹಬ್ಬ ಸಮಾಜದಲ್ಲಿ ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳಬಹುದು. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಈ ಯುಗಾದಿಯಂದು ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡೋಣ. ನಮ್ಮ ಒಳಗಿರುವ ಅಸೂಹೆ, ಕೋಪ ಎಂಬ ಕಹಿಯನ್ನು ಬಿಟ್ಟು ಪ್ರೀತಿ ಮತ್ತು ಸಹಬಾಳ್ವೆ ಎಂಬ ಸಿಹಿಯನ್ನು ಹಂಚೋಣ. ಈ ನೂತನ ಸಂವತ್ಸರವು ನಾಡಿನ ಸಮಸ್ತ ಜನತೆಗೆ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿಯನ್ನು ತರಲಿ ಎಂದು ಪ್ರಾರ್ಥಿಸ್ತಾ, ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ನಾನು ಯುಗಾದಿ ಹಬ್ಬದ ಕುರಿತು ಹಂಚಿಕೊಂಡಿರ್ತಕ್ಕಂತಹ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಅದರ ಜೊತೆಗೆ ಈ ಒಂದು ವಿಡಿಯೋವನ್ನು ಹೆಚ್ಚಾಗಿ ತಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಒಂದು ಸ್ಮಾಲ್ ಚೇಂಜ್ ಎನ್ನುವಂತಹ ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.